ಸದಾನಂದ ಗೌಡರು ತಮ್ಮ ಮಾತಲ್ಲಿ ಒಂದು ಬೇಸರ ಇದೆ, ಜೊತೆಗೆ ಅಸಮಾಧಾನ ಕೂಡ ಕಾಣಿಸ್ತಾ ಇದೆ. ಈ ಒಂದು ವಿಚಾರ ಬಿಜೆಪಿ ಶಾಸಕರು ಕ್ರಾಸ್ ವೋಟಿಂಗ್ ಮಾಡ್ತಾರೆ, ಅಡ್ಡ ಮತನ ಮಾಡ್ತಾರೆ ಅನ್ನೋದ್ರು ನನಗೆ ಮೊದಲೇ ಗೊತ್ತಿತ್ತು. ಜೂನ್ 13ನೇ ತಾರೀಕು 14ನೇ ತಾರೀಕು ಅಂತ ಹೇಳ್ತಾರೆ, ಡೇಟ್ ಕನ್ಫ್ಯೂಷನ್ ಇದೆ, ಬಟ್ ಮೊದಲೇ ಗೊತ್ತಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನ ರಾಜ್ಯ ನಾಯಕರಿಗೆ ತಿಳಿಸ್ಬೇಕಾಗಿತ್ತು, ಬಟ್ ತಿಳಿಸೋಕ್ಕಾಗಿಲ್ಲ. ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ಮಾಹಿತಿಯನ್ನು ಕೊಟ್ಟೆ, ಅವ್ರಿಗೆ ಹೇಳಿದ್ದಾರೆ. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದೇ ಬೇಜಾರು. ನಾನು ಇದನ್ನ ಮತ್ತೆ ದೊಡ್ಡದು ಮಾಡಬೇಕು ಅನಿಸಿರಲಿಲ್ಲ. ಆದರೆ ಕಾಂಗ್ರೆಸ್ ಯಾವಾಗ 151 ಮತಗಳು ಬಂತು, ಕಾಂಗ್ರೆಸ್ ಸ್ಟ್ರೆಂತು ಅಂದರೆ ಕಾಂಗ್ರೆಸ್ ಪರಿಷತ್ ಅಭ್ಯರ್ಥಿಗಳಿಗೆ 151 ಮತ ಬಂತು, 5 ಜನ ಆಯ್ಕೆ ಆದರು ಪರಿಷತ್ಗೆ. ಆಗ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಯ್ತು ನನಗೆ. ಸೊ ಪಕ್ಷ ಹಿಂಗಾಗ್ಬಿಡ್ತಾ ಇದೆಯಲ್ಲ, ಸಾಮಾನ್ಯ ಕಾರ್ಯಕರ್ತನಾಗಿ ಉಳಿದ ಕಾರ್ಯಕರ್ತರಿಗೆ ಈ ವಿಚಾರವಾಗಿ ಬೇಜಾರಾಗುತ್ತೆ. ಹಾಗಾಗಿನೇ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಸೊ ಹಿಂಗಾಗಬಾರ್ದಾಗಿತ್ತು ಅನ್ನೋದು ಡಿ ವಿ ಸದಾನಂದಗೌಡರ ಮಾತು. ಅಂದರೆ ಅವ್ರಿಗೆ ಮೊದಲೇ ಗೊತ್ತಿತ್ತು, ಯಾರೋ ಒಬ್ಬರು ತುಂಬ ಬೇಕಾದವರು ಆ ಹೋಟೆಲ್ನಲ್ಲಿ ಇದ್ದಂಥವ್ರು ನನಗೆ ಕರೆ ಮಾಡಿ ಹೇಳಿದ್ರು. ಅಂದರೆ ರಾಜಕಾರಣಿಗಳು ಅವ್ರಿಗೆ ಹೇಳಿಲ್ಲ, ರಾಜಕೀಯಕ್ಕೆ ಸಂಬಂಧಪಟ್ಟಂಥವ್ರು ಡಿ ವಿ ಸದಾನಂದಗೌಡರಿಗೆ ಈ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಏನು ಶಾಸಕರು, ಕೆಲವೊಂದಿಷ್ಟು ನಾಯಕರು ಸೀಕ್ರೆಟ್ ಸಭೆಯನ್ನು ಮಾಡ್ತಾ ಇದ್ರು. ಜೂನ್ 13ನೇ ತಾರೀಕು ಹೆಬ್ಬಾಳದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ, ಅಪಾರ್ಟ್ಮೆಂಟ್ ಕೂಡ ಹೇಳಿದ್ದಾರೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಂತ. ಸೊ ಅಲ್ಲಿ ಒಂದು ಸಭೆ ಆಗ್ತಾ ಇತ್ತು, ಆ ಸಭೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿ ವಿ ಸದಾನಂದಗೌಡರು. ಒಂದು ರೀತಿಯ ಒಂದು ಸಹಜವಾಗಿಯೇ ಅವರು ಒಂದು ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ರು. ಏನೋ ಮಾಡೋಕ್ಕೆ ಆಗದ ರೀತಿಯ ಒಂದು ಸನ್ನಿವೇಶದಲ್ಲಿ ಇದ್ದೀನಿ ಅನ್ನೋ ರೀತಿಯಾಗಿ ತಮ್ಮ ಬೇಸರವನ್ನು ಹೊರ ಹಾಕ್ತಾ ಇದ್ರು. ಬಟ್ ಎನಿವೆ ಅವರು ತಮ್ಮ ಈ ಒಂದು ಸ್ಕೂಪ್ ಅಂತ ಏನು ಕರಿತೀವಿ, ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಮಾತುಕತೆಯಲ್ಲಿ ಅವರು ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಮೊದಲೇ ಗೊತ್ತಿತ್ತು ಈ ಒಂದು ಕ್ರಾಸ್ ವೋಟಿಂಗನ್ನು ಅಂತ. ಸೊ ಈ ನಡುವೆ ಮುಂದುವರೆದು ಡಿ ವಿ ಸದಾನಂದಗೌಡರು ಕೆಲವೊಂದಿಷ್ಟು ಮತ್ತು ಇದೇ ವಿಚಾರವಾಗಿ ಮಾತನಾಡಿದರೆ. ವಿಶೇಷವಾಗಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಆಣೆ ಪ್ರಮಾಣ ಪಾಲಿಟಿಕ್ಸ್. ಸೊ ಈ ಒಂದು ಆಣೆ ಪ್ರಮಾಣ ಅಂದರೆ ಬಿ ಜೆ ಪಿಯ 63 ಜನ ಶಾಸಕರು, ಅದರಲ್ಲಿ ಸುಮಾರು 6 ರಿಂದ 7 ಜನ ಶಾಸಕರು ಈಗ ಕಾಂಗ್ರೆಸ್ಗೆ ಅಡ್ಡ ಮತದಾನ ವೋಟ್ ಹಾಕಿದ್ದಾರೆ ಅನ್ನೋ ಒಂದು ಗುಮಾನಿ ಹಾಕಿದ್ದಾರೆ. ಆದರೆ ಹಾಕಿದವ್ರು ಯಾರು ಅನ್ನೋ ಒಂದು ಚರ್ಚೆ. ಸೊ ಆಗಿದ್ರೆ ಈಗಾಗಲೇ ಸಮಿತಿಯನ್ನು ಒಂದು ರಚನೆ ಮಾಡಲಾಗಿದೆ. ಸಿ ಟಿ ರವಿ ಅದಕ್ಕೆ ನೇತೃತ್ವವನ್ನು ವಹಿಸಿದ್ದಾರೆ. ಅಷ್ಟು ಸುಲಭನ ಯಾರು ವೋಟ್ ಹಾಕಿದ್ರು ಕಾಂಗ್ರೆಸ್ಗೆ ಬಿ ಜೆ ಪಿಯಿಂದ ಅನ್ನೋದು ಟೆಸ್ಟ್ ಮಾಡೋದಕ್ಕೆ ಅಥವಾ ಫೈನಲ್ ಮಾಡೋದಕ್ಕೆ ಅಂತ. ಇರೋರೆಲ್ಲರೂ ಕೂಡ ನಾವೆಲ್ಲ ನಿಷ್ಠಾವಂತರು, ನಮ್ಮದು ಶಿಸ್ತಿನ ಪಕ್ಷ, ನಾವೆಲ್ಲರೂ ನಿಷ್ಠಾವಂತರು ಅಂತ ಇದ್ದಾರೆ. ಆದರೆ ಇರುವ ನಿಷ್ಠಾವಂತರಲ್ಲಿ ಕಳ್ಳರು ಯಾರು ಆಗಿದ್ರೆ ಅನ್ನೋದನ್ನ ಹುಡುಕ್ಬೇಕೀಗ. ಸೊ ಸಿ ಟಿ ರವಿ ಆ ಒಂದು ಸಮಿತಿಗೆ ನೇತೃತ್ವವನ್ನು ವಹಿಸಿದ್ದಾರೆ. ಬಟ್ ಎಷ್ಟು ಪಾಸಿಬಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷ ಸಭೆ ಮಾಡೋಣ, ಅಲ್ಲಿ ಆಣೆ ಪ್ರಮಾಣ ಮಾಡೋಣ, ಯಾರು ಸತ್ಯವಂತರು ಅನ್ನೋದು ಗೊತ್ತಾಗ್ಲಿ, ಮಂಜುನಾಥನ ಮುಂದೆ ಯಾರು ಸತ್ಯವಂತರು ಯಾರು ಕಳ್ಳರು ಅಂತ ಗೊತ್ತಾಗ್ಲಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಈಗ ಸದ್ಯ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ನಾಯಕರು ಬಿಜೆಪಿಯಲ್ಲೇ ಅಪಸ್ವರವನ್ನ ಎತ್ತಿದ್ದಾರೆ. ಈ ಒಂದು ಆಣೆ ಪ್ರಮಾಣ ಬೇಡ, ಸೊ ಆಣೆ ಅಡ್ಡ ಮತದಾನ ವಿಚಾರವಾಗಿ ಬಿಜೆಪಿಯಲ್ಲಿ ಒಂದು ಬೇಜಾರಾಗ್ತಾ ಇದೆ. ಕ್ರಾಸ್ ವೋಟಿಂಗ್ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡೋದು ನಿರ್ಧಾರ ಏನಿದೆ ಅದು ಸರಿಯಲ್ಲ. ಸೊ ಪುಣ್ಯ ಭೂಮಿಯಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಡಿ ವಿ ಸದಾನಂದಗೌಡರು ಕೂಡ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಶಾಸಕಾಂಗ ಪಕ್ಷ ಸಭೆಯನ್ನು ಮಾಡೋದು, ಮತ್ತೆ ಅಲ್ಲಿ ಆಣೆ ಪ್ರಮಾಣ ಮಾಡೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಇರುಸು ಮುರುಸು ಉಂಟು ಮಾಡುವಂತಹ ಸನ್ನಿವೇಶಗಳಿಗೆ ಸಾಕ್ಷಿ ಆಗ್ಬೋದು. ಎಲ್ಲರನ್ನೂ ಕೂಡ ಸಂಶಯದಿಂದ ನೋಡಬೇಕು. ಇದು ಪಕ್ಷಕ್ಕೆ ಒಂದು ರೀತಿ ಡ್ಯಾಮೇಜ್ ಆಗುತ್ತೆ ಅಂತ ಸದಾನಂದಗೌಡರಿಗೆ ಪಾಪ ಈಗಾಗಲೇ ಡ್ಯಾಮೇಜ್ ಆಗಿಬಿಟ್ಟಿದೆ. ಎಲ್ಲರನ್ನೂ ಕೂಡ ಅನುಮಾನದಿಂದ ನೋಡುವಂತಹ ಸಿಚುಯೇಷನ್ ಬಿ ಜೆ ಪಿಯಲ್ಲಿ ಇದೆ. ಸೊ ಅದಕ್ಕೆ ಒಂದು ರೀತಿ ಏನಂತಾರೆ, ಅದಕ್ಕೆ ಒಂದು ರೀತಿ ಆತ್ಮಸಾಕ್ಷಿಗೆ ಅವ್ರ ಆತ್ಮಸಾಕ್ಷಿಯನ್ನು ಮುಟ್ಕೊಂಡು ಹೇಳಿ ಅಥವಾ ಆತ್ಮಸಾಕ್ಷಿಗೆ ಆದರೂ ಕೂಡ ಬೆಲೆ ಕೊಡಲಿ ಅನ್ನೋ ಕಾರಣಕ್ಕಾಗಿ ವಿಜಯೇಂದ್ರ ಅವರೀಗ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅನ್ನೋದು ಪ್ಲಾನು. ಆದರೆ ಸದಾನಂದಗೌಡರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಬೇಡ ಅಂತ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಹಿಂದೆ ಇದೇ ವಿಚಾರವಾಗಿ ಕೆಲವೊಂದಿಷ್ಟು ರಾಜಕಾರಣದಲ್ಲಿ, ನಮ್ಮ ಕರ್ನಾಟಕ ರಾಜಕಾರಣದಲ್ಲೇ ಕುಮಾರಸ್ವಾಮಿ ಅವರು ಹೋಗಿದ್ರು ಆಣೆ ಪ್ರಮಾಣ ವಿಚಾರವಾಗಿ ಧರ್ಮಸ್ಥಳಕ್ಕೆ, ಯಡಿಯೂರಪ್ಪ ಅವರು ಕೂಡ ಹೋಗಿದ್ರು. ಅದಾದಂದ್ರೆ ಕೆಲವೊಂದಿಷ್ಟು MLA ಗಳು ಕೂಡ ಹೋಗಿದ್ರು, ಗುಬ್ಬಿ ಶ್ರೀನಿವಾಸ್ ಹೋಗಿದ್ರು. ಈ ರೀತಿಯಾಗಿ ಸಾಕಷ್ಟು ಸನ್ನಿವೇಶಗಳಿಗೆ ಧರ್ಮಸ್ಥಳದ ಆಣೆ ಪ್ರಮಾಣ ಸಾಕ್ಷಿ ಆಗ್ತಾ ಇದೆ. ಈಗ ಬಿಜೆಪಿಯ ಶಾಸಕರಲ್ಲೇ ಒಂದು ರೀತಿ ಪೈಪೋಟಿ ಶುರುವಾಗ್ತಾ ಇದೆ. ಇದಾಗುತ್ತೋ ಇಲ್ವೋ ಅಂತ ನೋಡೋಣ. ಸದಾನಂದಗೌಡರು ಏನು ಹೇಳಿದ್ದಾರೆ ಈ ವಿಚಾರವಾಗಿ ನೋಡೋಣ. ಒಂದು ರೀತಿಯಲ್ಲಿ ಕೋರ್ ಕಮಿಟಿಯ ಸದಸ್ಯರ ಮತ್ತೊಬ್ಬರನ್ನ ಕನ್ಸಲ್ಟ್ ಮಾಡಿ ಅದನ್ನು ಮಾಡುವಂಥದ್ದನ್ನು ಕೂಡ ಮಾಡಲಿಲ್ಲ. ಇದಾದ ಮೇಲೆ ನನಗೆ ಅನ್ನಿಸ್ತು ಅವರನ್ನು ಡೆಲ್ಲಿಗೆ ಬುಲಾವ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾಧ್ಯಮದಲ್ಲಿ ಗೊತ್ತಾದ ಮೇಲೆ ನಾನು ಅಧ್ಯಕ್ಷರಲ್ಲಿ ನಿನ್ನೆ ನೇರ ಮಾತಾಡಿದೆ. ಇದಕ್ಕೆ ಕಾರಣ
ಡೆಲ್ಲಿಗೆ ಬುಲಾವ್ ಮಾಡ್ತಾರೆ ಅಂತಲ್ಲ, ಧರ್ಮಸ್ಥಳಕ್ಕೆ ಹೋಗೋದು ಅಂತ ಹೇಳುವಂಥ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ರಾಜಕಾರಣದಲ್ಲಿ ಆದಂಥ ಈ ಡೋಂಗಿತನ, ಹಣಕ್ಕಾಗಿ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡದ್ದನ್ನು ನಾವು ಧರ್ಮಸ್ಥಳದ ಆ ಒಂದು ಪುಣ್ಯಭೂಮಿಯಲ್ಲಿ ತಗೊಂಡು ಹೋಗೋದು ಸರಿಯಲ್ಲ ಅಂತ ಹೇಳುವಂಥದ್ದನ್ನೇ ನನ್ನ ಮನಸ್ಸಿಗೆ ಅನ್ನಿಸ್ತು. ನಾನು ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಹೇಳುವಂಥವನು. ನೇರವಾಗಿ ಅಧ್ಯಕ್ಷರಿಗೆ ಮಾತಾಡಿದೆ, ಇದು ಸರಿಯಲ್ಲ, ನೀವು ತಗೊಂಡ್ರೆ ಡಿಸಿಷನ್ ಅಷ್ಟು ಸರಿ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ, ದಯವಿಟ್ಟು ಇದನ್ನು ಕೈಬಿಡಿ, ಎಲ್ಲರಲ್ಲೂ ಸಮಾಲೋಚನೆ ಮಾಡಿ ಕೈಬಿಡಿ ಅಂತ ಹೇಳುವಂಥದ್ದನ್ನು ನಿನ್ನೆ ಅವರಿಗೆ ನಾನು ಸುಮಾರು 3-3:30 ಗಂಟೆ ಹೊತ್ತಿಗೆ ಹೇಳಿದೆ. ಅಶೋಕರಿಗೆ ಫೋನ್ ಮಾಡಿದೆ. ಅಶೋಕರು ಬೆಳಗಾವಿಯಿಂದ ಫ್ಲೈಟಲ್ಲಿ ಬರ್ತಾಯಿದ್ರು. ಅವರು ಸಾಯಂಕಾಲ 6:30 ಗಂಟೆ ಸಿಕ್ಕಿದ್ರು. ಅವರಿಗೆ ಕೂಡ ನೇರವಾಗಿ ಹೇಳಿದೆ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಿ ನಿಮ್ಮ ಪ್ರಧಾನ ಕಾರ್ಯದರ್ಶಿಯೊಬ್ಬರಿಗೆ ನಾನು ಇದನ್ನು ತಿಳಿಸಿದ್ದೇನೆ, ಆದರೂ ಕೂಡ ನೀವು ಏನೂ ಕಾರ್ಯಾಚರಣೆ ಮಾಡಲಿಲ್ಲ ಅಂತ ಹೇಳುವಂಥದ್ದನ್ನು ಅವರಿಗೆ ಹೇಳಿದೆ. ಅವರೇನು ತುಂಬ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಸ್ವಲ್ಪ ಮಾನಸಿಕವಾಗಿ ಇಬ್ಬರು ಕೂಡ ಸ್ವಲ್ಪ ನೊಂದಂಗೆ ನನಗೆ ಅನ್ನಿಸ್ತು. ಇಷ್ಟನ್ನು ನಾನು ಮಾಡಿದ್ದೀನಿ. ನಾನು ಈಗ ಕೂಡ ಹೇಳ್ತಾ ಇರುವಂಥದ್ದು, ಇವತ್ತು ಇಂಥದ್ದನ್ನು ಬೇರೆ ಬೇರೆ ಕಡೆಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಮಾಡಿ ಆ್ಯಕ್ಷನ್ ತಗೋಬೇಕು, ಎರಡು ಮಾತಿಲ್ಲ. ಆದರೆ ಯಾರೋ 2 ಜನ, ನಾವು ಒಂದು 5-6 ಜನ ಅಥವಾ 7 ಜನ ಅಂತಲೇ ಇಟ್ಕೊಳ್ಳಿ ಈ ರೀತಿ ಮಾಡಿದ್ದಾರೆ ಅಂಥೇಳಿ, ಬಾಕಿ ಎಲ್ಲರನ್ನು ನಾವು ಸಂಶಯದಿಂದ ನೋಡುವಂಥ ವಾತಾವರಣ ನಿರ್ಮಾಣ ಆದರೆ ನಮ್ಮ ಪಾರ್ಟಿಗೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ಆದರೆ ಇವತ್ತು ದೆಹಲಿಯವರು ಏನು ಹೇಳ್ತಾರೆ ಅದರ ಮೇಲೆ ಮುಂದೆ ಏನು ಬೇಕಾದ್ರೂ ತೀರ್ಮಾನಗಳಾಗಬಹುದು. ನಾವು ಬದ್ಧರಾಗಿದ್ದೇವೆ, ದೇವರೇ ದೆಹಲಿಯಲ್ಲಿ ಹೇಳುವಂಥವ್ರು. ಇವತ್ತು ಧರ್ಮಸ್ಥಳಕ್ಕೆ ನಾವು ಹೋಗ್ತೇವೆ ಅಂತ ಇಟ್ಕೊಳ್ಳಿ, ಯಾರೋ ಒಂದು 7-8 ಜನ 10 ಜನ ಬರಲ್ಲ, ನಮಗೆ ಎಷ್ಟು ಮುಖಭಂಗ ಆಗ್ಬೋದು. ಅಥವಾ ಧರ್ಮಸ್ಥಳಕ್ಕೆ ಬರುವಂಥವರು ಕೂಡ ದೇವರೇ ಏನೋ ಒಂದು ಕಾರಣಾಂತರಗಳಿಂದ ನನ್ನ ತಪ್ಪಾಗಿದೆ, ಆದರೆ ಅದು ಹೇಳೋ ಹಾಗಿಲ್ಲ, ನೀನು ಕ್ಷಮಿಸು ಅಂತ ಹೇಳಿ ಅವನಲ್ಲಿ ಹೋದರೆ ಆಗಲೂ ನಾವು ಏನು ಮಾಡೋಕ್ಕಾಗಲ್ಲ. ಆದ ಕಾರಣ ಇದನ್ನೆಲ್ಲವನ್ನು ನಾವು ಆ ರೀತಿ ಮಾಡುವುದರಿಂದ ಹಲವಾರು ಜನ ನಾವು ಪ್ರಮಾಣ ಮತ್ತೊಂದನ್ನು ಮಾಡುವುದಿಲ್ಲ, ನಾವು ದೇವರ ಭಕ್ತರು ಹೌದು ಅಂತ ಹೇಳ್ತಾರೆ. ಇದು ಇನ್ನಷ್ಟು ಗೊಂದಲಕ್ಕೆ ಈಡಾಗಬಹುದು ಅಂತ ಹೇಳುವಂಥ ದೃಷ್ಟಿಕೋನದಿಂದ ಇಬ್ಬರಿಗೂ ಹೇಳುವಂಥದ್ದನ್ನು ಹೇಳಿದ್ದೇನೆ. ಏನು ತೀರ್ಮಾನ ತಗೊಳ್ಳಿಕ್ಕೆ ಅವರೇ ಜವಾಬ್ದಾರು, ನಾವಲ್ಲ. ಅವರು ತಗೊಂಡದಕ್ಕೆ ನಾವು ಭದ್ರಾಗಿ ಕೇಂದ್ರದವರ ಮಾಹಿತಿಗಳ ಪ್ರಕಾರ ಭದ್ರಾಗಿ ಕೆಲಸ